ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸಂಜೆ ಪ್ರೋಗ್ರಾಮ್ ಏನು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ಹೌದು ಫ್ರೆಂಡ್ಸ್, ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಬಿಗ್ ಬಾಸಿನ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಯಾರು, ಸೊ ರನ್ನರ್ ಯಾರು, ತುಂಬಾ ಆಶ್ಚರ್ಯ ಕಾತುರದಿಂದ ಕಾಯ್ತಾ ಇದ್ದೀರಾ. ಯಾರು ಅನ್ನೋದು ತುಂಬ ಕನ್ಫ್ಯೂಸಲ್ಲಿದ್ದರೆ ಸೊ ಈ ಕೂಡಲೇ ನೋಡಿ. ಹಾಗಾದರೆ ನೋಡ್ಕೊಂಬರೋಣ ಬನ್ನಿ. ಸೊ ನಮ್ಮ ಕಿಚ್ಚ ಸರ್ ಅವರು ಆಲ್ರೆಡಿ ಎಲ್ಲ ಟಿಪ್ ಟಾಪಾಗಿ ರೆಡಿಯಾಗಿ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇರುವಂತಹ ವಿಡಿಯೋದಲ್ಲಿ ಕಿಚ್ಚ ಸರ್ರ ಒಂದು ಶೂಟ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಅವರು ಹಾಕುವಂತಹ ಪ್ರತಿಯೊಂದು ಮೆಟೀರಿಯಲ್ ಅಷ್ಟೇ ಒಂದು ಕಾಸ್ಟ್ಲಿ ಆಗಿರುತ್ತೆ ಅಂತ ಅಂದ್ಕೊತೀವಿ. ಸೊ ಇವತ್ತಿನ ವಿನ್ನರ್ ಯಾರು ಅಂದರೆ ಹನುಮಂತ ಅಂತ ನಾನು ಈಗ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಹೃದಯದಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕದ ಹನುಮಂತ ಸರ್ ಅವರು ವಿನ್ನರ್ ಆಗಿದ್ದಾರೆ. ಏಕೆಂದರೆ ಅಲ್ಲಿ ಅವರ ಒಂದು ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರ ಮನಸ್ಸಲ್ಲಿ ರಜತ್ ಮತ್ತು ಮಂಜಣ್ಣ ಗೆದ್ದಲೇಬೇಕು ಅನ್ನೋ ಎಷ್ಟೋ ಜನ ಹೇಳ್ತಾ ಇದ್ರು. ಸೊ ಅಲ್ಲಿ ನಾವು ಮಂಜಣ್ಣ ಸರ್ ಅವರೇ ಗೆಲ್ತಾರೆ ಅಂದ್ಕೊಂಡಿದ್ರು ಎಷ್ಟೋ ಜನ. ಆದರೆ ಕಡೆಗೆ ಜನರ ಎಲ್ಲ ಒಂದು ಓಟಿನ ಮೇರೆಗೆ ನಮ್ಮ ಹನುಮಂತ ಅವರು ಬಿಗ್ ಬಾಸಿನ ಒಂದು ವಿನ್ನರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಬಿಗ್ ಬಾಸಿನ ವಿನ್ನರ್ ಹನುಮಂತ ಅವ್ರಿಗೆ ತಂದೆ ತಾಯಿ ಆಶೀರ್ವಾದ ಅಷ್ಟು ಸಪೋರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಪ್ರೋಗ್ರಾಮ್ ಯಾರು ಮಿಸ್ ಮಾಡದೆ ನೋಡ್ತಾ ಇದ್ರೆ ಖಂಡಿತ ನೋಡಿ. ನಮ್ಮ ರಜತ್ ಸರ್ ಅವರು ಅಷ್ಟು ತುಂಬ 50 ಡೇಸ್ ವೈಟ್ ಕಾರ್ಡಲ್ಲಿ ಎಂಟ್ರಿಯಾಗಿ ಬಂದ್ರೂ ಸಹ ಅಷ್ಟು ಚೆನ್ನಾಗಿ ಆಟ ಆಡಿ ಎಲ್ಲರನ್ನೂ ಸಹ ಅಡಗಿಸಿದ್ರೂ ಸಹ ಆ ಒಂದು ಬಿಗ್ ಬಾಸ್ ಫಿನಾಲಿಯಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅನ್ನೋದು ನೀವು ನೋಡ್ಬೋದು. ರಜತ್ ಸರ್ ಅವರು ಎಲ್ಲರೂ ಹೇಳ್ತಾ ಇದ್ರು 50 ದಿನದಲ್ಲಿ ರಜತ್ ಸರ್ ಅವರು ಇಷ್ಟೊಂದು ಆಟ ಚೆನ್ನಾಗಿ ಆಡಿದ್ದಾರೆ ಅಂದರೆ ಅವರು 100 ಡೇಸ್ ಒಳಗೆ ಬಂದಿದ್ರೆ ಅವರೇ ನಂಬರ್ 1 ಆಗ್ತಾಯಿದ್ರು. ಆದರೆ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ. ನಮ್ಮ ತ್ರಿವಿಕ್ರಮ್ ಸರ್ ಅವರು ಬಂದೇ ಬರ್ತಾರೆ. ಬಿಗ್ ಬಾಸಿನ 11 ಅವರ ವಿನ್ನರ್ ತ್ರಿವಿಕ್ರಮ್ ಸರ್ ಅಂತ ಹೇಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ತ್ರಿವಿಕ್ರಮ್ ಸರ್ನ ವಿನ್ನರ್ ಆಗಿ ಮಾಡ್ತಾರಾ ಅನ್ನೋದನ್ನೇ ನಮ್ಮ ಕಾತುರದಿಂದ ಕಾಯ್ತಾ ಇದ್ದು. ಹಾಗಾದರೆ ಭವ್ಯ ಅವರು ಏನಾದರೂ ವಿನ್ನರಾ? ಎಲ್ಲರಿಗೂ ಸಹ ಜನರಿಗೆ ತುಂಬ ಒಂದು ಕನ್ಫ್ಯೂಷನಲ್ಲಿ ನಡೀತಾ ಇತ್ತು ಪ್ರೋಗ್ರಾಮು. ಯಾಕಂದರೆ ತುಂಬಾ ಒಂದು ಕನ್ಫ್ಯೂಷನ್ ಇಲ್ಲಿ ಬಿಗ್ ಬಾಸ್ 11ರ ವಿನ್ನರ್ ಯಾರು ಅಂತೂ ತುಂಬಾ ಜನರಿಗೆ ಕನ್ಫ್ಯೂಸ್ ಇರೋದ್ರಿಂದ ಯಾರು ಅಂತ ಸರಿಯಾಗಿ ನಾವು ಗೆಸ್ಸು ಸಹ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀವು ನೋಡ್ಬೋದು 6 ಜನ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಆಟವನ್ನು ಆಡ್ತಾಯಿದ್ರು. ಪ್ರತಿಯೊಂದು ಆಟದಲ್ಲೂ ಎಲ್ಲ ಅವರ ಒಂದು ಮಹತ್ವ ತುಂಬ ದೊಡ್ಡದಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಮಂಜಣ್ಣ ಸರ್ ಅವರು ಸಹ ಅವರ ಒಂದು ವ್ಯಕ್ತಿತ್ವ ಕಡೆವರೆಗೂ ಅವರು ಬಿಟ್ಕೊಡ್ಲಿಲ್ಲ. ಅವರ ಪ್ರತಿಯೊಂದು ಆಟನೂ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಅಂತಲೇ ಅಂದ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಗೌತಮಿ ಅವರು ಹೊರಗಡೆ ಹೋದ್ಮೇಲೆ ಮಂಜಣ್ಣ ಸರ್ ಅವರು ಸ್ವಲ್ಪ ವೀಕ್ ಆದರು ಅಂತ ಒಂದು ವಿಷಯ ಎಲ್ಲರೂ ಮನಸ್ಸಲ್ಲಿ ಕೇಳ್ಪಟ್ಟೆ. ಆದರೆ ಯಾವುದೇ ಕಾರಣಕ್ಕೂ ಮಂಜಣ್ಣ ಸರ್ ಅವರು ಅವರ ಒಂದು ಆಟವನ್ನು ತುಂಬ ಚೆನ್ನಾಗಿ ಆಡಿ ಕಡೆವರೆಗೂ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು 50 ದಿನಗಳ ನಂತರ ನಮ್ಮ ರಜತ್ ಸರ್ ಅವರು ಎಂಟ್ರಿ ಕೊಟ್ಟರ ನಂತರ ಎಲ್ಲರಿಗೂ ಒಂದು ಬಿಗ್ ಶಾಕ್ ಕಾದಿತ್ತು. ಯಾಕಂದರೆ ಏನು ಮಾಡ್ತಾನೋ ಏನೋ ಎತ್ತೋ ಇವನು ಇಷ್ಟೊಂದು ಆಟ ಆಡ್ತಾವನೆ, ಇಷ್ಟೊಂದು ಮಾತಾಡ್ತಾನೆ, ನಾವಿಲ್ಲಿ ಉಳಿತೀವ ಇಲ್ವೋ ಅನ್ನೋದು ತುಂಬ ಒಂದು ಆಶ್ಚರ್ಯ ಆಗಿತ್ತು. ಆದರೆ ನಮ್ಮ ಮೋಕ್ಷಿತಾ ಮೇಡಮ್ ಅವರು ತುಂಬ ಒಂದು ಆಶ್ಚರ್ಯದಿಂದ ಕಾಯ್ತಾ ಇದ್ರು. ಯಾಕಂದರೆ ಎಲ್ಲರ ಮನಸ್ಸನ್ನು ಅತಿ ಬೇಗ ಅರ್ಥ ಮಾಡ್ಕೊತಿದ್ದಂಥ ಮೋಕ್ಷಿತಾ ಮೇಡಮ್ ಅವರು ಅತಿ ಬೇಗ ಯಾರಲ್ಲಿ ನಂಬಿಕೆ ಅಪನಂಬಿಕೆ ಅನ್ನೋದನ್ನ ಬೇಗ ಮನಗಂಡು ಅವರು ಮನಸ್ಸಲ್ಲೇ ಮಾತಾಡ್ಕೊತಾ ಇದ್ರು. ಆದರೆ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ಎಲ್ಲರ ಮುಂದೆ ದಡ್ಡ ಎಂದು ಇಡೀ ವಿಶ್ವದ ಜನರನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಅವರ ತಂದೆ ತಾಯಿ ಆಶೀರ್ವಾದ ಎಂದಿಗೂ ಅವನಿಗೆ ಮಿಸ್ ಇಲ್ಲ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು, ಅವನು ಪ್ರತಿಯೊಂದು ಬೇರೆಯವ್ರಿಗೆ ಹೇಳಬೇಕಾದ್ರೂ ಸಹ ಒಂದು ಬೈಯೋದಾಗಲಿ ಒಂದು ಮಾತಾಡೋದಾಗಲಿ ಎಲ್ಲನೂ ಸಹ ಹಾಡಿನ ಮೂಲಕ ವ್ಯಕ್ತಪಡಿಸ್ತಾ ಇದ್ರು ನಮ್ಮ ಹನುಮಂತ ಅವರು. ನೀವು ನೋಡಿರ್ಬೋದು, ಅವನ ಒಂದು ಮುಗ್ಧತೆ ಆಗಿರ್ಬೋದು, ಅವರ ಒಂದು ಮನೋಭಾವ, ನಂಬಿಕೆ, ಎಲ್ಲ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಎಲ್ಲನೂ ಸಹ ಇವತ್ತು ಅವರ ಒಂದು ವಿನ್ನರ್ ಆಗಿರೋದಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು, ಗ್ರ್ಯಾಂಡ್ ಫಿನಾಲೆ ಎಂಟ್ರಿ ತುಂಬ ಅದ್ಧೂರಿಯಾಗಿ ಓಪನಿಂಗ್ ಸೆರೆಮನಿ ಆಗಿದೆ ನೋಡಿ. ನಾನು ತೋರಿಸ್ತಾ ಇರೋ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಕಿಚ್ಚ ಸರ್ ಅಂತೂ ನೋಡೋಕ್ಕೆ ಆಗಲ್ಲ, ಅಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಪ್ರತಿಯೊಂದು ಯಾವುದೇ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಒಂದೇ ಒಂದು ಯಾವುದೊಂದು ಪ್ರೋಗ್ರಾಮ್ ಕೊಟ್ಟರು ಅಷ್ಟು ಅಚ್ಚುಕಟ್ಟಾಗಿ ಆ ಒಂದು ಪ್ರೋಗ್ರಾಮು ಉತ್ತಮ ಸ್ಥಾನವನ್ನು ಪಡೀತದೆ ಅಂದರೆ ಅದು ನಮ್ಮ ಸುದೀಪ್ ಸರ್ ಅವರ ಕಾರಣ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಇಲ್ಲಿ ನೀವು ನೋಡ್ಬೋದು, ಭವ್ಯ ಮತ್ತು ಮೋಕ್ಷಿತಾ ಮೇಡಮ್ ಅವರು ಇಬ್ಬರು ಲೇಡೀಸ್ ಇದ್ದರು. ಆದರೆ ಯಾರಾದರೂ ಒಬ್ಬರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ನಿರೀಕ್ಷಣೆಯಲ್ಲಿ ಇದ್ದರು ಎಷ್ಟೋ ಜನ. ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಜನರ ಓಟಿಗೆ ನಿಖರವಾಗಿ ಸಿಕ್ಕಿ ಬಿದ್ದ ಅಂತ ನಮ್ಮ ಉತ್ತರ ಕರ್ನಾಟಕ ಹನುಮಂತ ಅನ್ನೋರು ಈ ಒಂದು ಬಿಗ್ ಬಾಸ್ 11ರ ವಿನ್ನರ್ ಆಗಿದ್ದಾರೆ. ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಹನುಮಂತ ಸರ್ ಅವ್ರಿಗೆ ಸಿಗಲಿ. ಹನುಮಂತ ಸರ್ ಅವರು ಇನ್ನೂ ಒಂದು ಉನ್ನತ ಒಂದು ಸ್ಥಾನ ಗಳಿಸಲಿ. ಇನ್ನೂ ಹೆಚ್ಚಿನ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಹೆಚ್ಚಿನ ಒಂದು ಎಲ್ಲ ಒಂದು ಆಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜನರ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿ ಗಳಿಸಲಿ ಅಂತ ಹೇಳ್ತಾ ಆಲ್ರೆಡಿ ನಮ್ಮ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ ಅವರು ಆಗಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು
50 ಲಕ್ಷ ಬಂದಂಥ ಹಣದಲ್ಲಿ ನಮ್ಮ ಹನುಮಂತ ಅವರು ಮುಂದೆ ಯಾವ ರೀತಿಯ ಒಂದು ಕೆಲಸ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಏನು ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ. ಬಂದಂಥ 50 ಲಕ್ಷ ರೂಪಾಯಿದಲ್ಲಿ ಏನು ಮಾಡ್ತಾ ಇದ್ದಾರೆ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅನ್ನೋ ಒಂದು ವಿಷಯವನ್ನು ನಾವು ಕಾತುರವಾಗಿ ಕಾಯ್ತಾ ಇದ್ದೀವಿ. ಸೊ ಹಾಗಾದರೆ ಮುಂದಿನ ವಿಷಯ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತೇನೆ. ಟೇಕ್ ಕೇರ್, ಬಾಯ್.